ಕಾಲದಲ್ಲಿ ಚೀನಾ ನಮ್ಮನ್ನ ಚಿಕನ್ ನೆಕ್ ಕಾರಿಡಾರ್ ಬಳಿ ಅಂಟಿಸಿಕೊಳ್ಳಲು ಯತ್ನಿಸ್ತಾ ಇತ್ತು. ಆದ್ರೆ ಇಂದು ಅದೇ ಚೀನಾದ ಅಹಂಕಾರವನ್ನ ಮಣ್ಣು ಮಾಡುತ್ತಾ ಭಾರತ ಒಂದು ಮಹಾ ಸೇತುವೆಯನ್ನ ನಿರ್ಮಿಸ್ತಾ ಇದೆ. ಅಷ್ಟಕ್ಕೂ ಈ ದುಬ್ರಿ ಪುಲ್ಬಾರಿ ಸೇತುವೆಯ ಹಿಂದಿನ ರಹಸ್ಯ ಮಿಷನ್ ಏನು? ಅಮೆರಿಕ ಮತ್ತು ಸ್ವೀಡನ್ ಕಂಪನಿಗಳು ಭಯಪಟ್ಟು ಓಡಿ ಹೋದ ಸ್ಥಳದಲ್ಲಿ ಭಾರತೀಯ ಇಂಜಿನಿಯರ್ಗಳು ಹೇಗೆ ಗೆದ್ದರು? ಈ ಸೇತುವೆಯಿಂದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಯಾಕೆ ನಿದ್ರೆ ಬರ್ತಿಲ್ಲ? ಇಂದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ಸೇತುವೆ ನಿರ್ಮಾಣವಾಗುತ್ತಿರುವ ಸ್ಥಳದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಬ್ರಹ್ಮಪುತ್ರ ನದಿ ಅಂದ್ರೆ ಕೇವಲ ನೀರಿನ ಹರಿವಲ್ಲ, ಅದು ಒಂದು ನಡೆಯುವ ಸಮುದ್ರ. ಹಿಮಾಲಯದಲ್ಲಿ ಹುಟ್ಟಿದ ಈ ನದಿ ಅಸ್ಸಾಂ ಮೂಲಕ ಹರಿಯುವಾಗ ಎಷ್ಟು ಉಗ್ರವಾಗಿರುತ್ತದೆ ಅಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನರನ್ನ ನಿರಾಶ್ರಿತರನ್ನಾಗಿ ಮಾಡುತ್ತೆ. ಸೇತುವೆಗಳನ್ನ ಕಟ್ಟುವ ಭೂಮಿ ಸ್ಥಿರವಾಗಿರಬೇಕು, ಆದ್ರೆ ಬ್ರಹ್ಮಪುತ್ರ ಕೆಳಗಿರುವ ಮಣ್ಣು ಮರಳಿನಂತಿದೆ. ಸ್ತಂಭ ಹಾಕಿದ್ರೆ ಒಳಗೆ ಕುಸಿದು ಹೋಗುತ್ತೆ. ಪ್ರಪಂಚದ ಟಾಪ್ ಇಂಜಿನಿಯರಿಂಗ್ ಕಂಪನಿಗಳು ಈ ಪ್ರಾಜೆಕ್ಟ್ ಹೆಸರು ಕೇಳಿದ ಕೂಡಲೇ ಕೈ ಎತ್ತಿ ಬಿಟ್ಟವು. ಬ್ರಹ್ಮಪುತ್ರ ಮೇಲೆ ಸೇತುವೆ ಕಟ್ಟುವುದು ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಂದು ಅಮೆರಿಕದ ತಜ್ಞರು ಎಚ್ಚರಿಕೆ ನೀಡಿದ್ರು. ಆದ್ರೆ ಭಾರತದ ಇಂಜಿನಿಯರ್ಗಳು ಈ ಸವಾಲನ್ನು ಸ್ವೀಕರಿಸಿದ್ರು. ಇದು ಕೇವಲ ಒಂದು ಸೇತುವೆಯಲ್ಲ, ಇದು ಶತ್ರುವಿನ ಹೃದಯದ ಮೇಲೆ ಭಾರತ ಹಾಕಿರುವ ಒಂದು ಉಕ್ಕಿನ ಹೆಜ್ಜೆ. ಇಲ್ಲಿ ನಾವು ನಿಜವಾದ ರಾಜಕೀಯ ಕೋಣವನ್ನ ಗಮನಿಸಬೇಕು. ನಕಾಶೆಯಲ್ಲಿ ನೋಡಿದ್ರೆ ಸಿಲಿಗುರಿ ಕಾರಿಡಾರ್ ಎಂಬ ಒಂದು ಚಿಕ್ಕ ದಾರಿ ಇದೆ. ಇದನ್ನೇ ಚಿಕನ್ ನೆಕ್ ಎಂದು ಕರೀತಾರೆ. ಇದರ ಅಗಲ ಕೇವಲ 22 ಕಿಲೋಮೀಟರ್ಗಳು ಅಷ್ಟೇ. ಚೀನಾ ಈಗ ಒಂದು ಯೋಜನೆ ಮಾಡಿದೆ, ಯುದ್ಧ ಬಂದ್ರೆ ಈ ಚಿಕನ್ ನೆಕ್ ಅನ್ನ ಮುಚ್ಚಿ ಬಿಡಬೇಕು ಅಂತ. ಆಗ ಇಡೀ ಈಶಾನ್ಯ ರಾಜ್ಯಗಳು ಭಾರತದಿಂದ ಬೇರ್ಪಡುತ್ತವೆ ಎಂದು ಚೀನಾದ ಪ್ಲಾನ್. ಆದ್ರೆ ಪ್ರಧಾನಿ ಮೋದಿ ಮತ್ತು ಭಾರತದ ರಕ್ಷಣಾ ತಜ್ಞರು ಈ ಬೆದರಿಕೆಯನ್ನ ಬಹಳ ಹಿಂದೆಯೇ ಗುರುತಿಸಿದ್ರು. ಚಿಕನ್ ನೆಕ್ಗೆ ಪರ್ಯಾಯವಾಗಿ ಈ ದುಬ್ರಿ ಪುಲ್ಬಾರಿ ಸೇತುವೆಯನ್ನ ಭಾರತ ನಿರ್ಮಿಸ್ತಾ ಇದೆ. ಒಂದು ವೇಳೆ ಯುದ್ಧದ ಸಮಯದಲ್ಲಿ ಮುಖ್ಯ ದಾರಿ ಮುಚ್ಚಿ ಹೋದ್ರೆ ನಮ್ಮ ಸೇನೆ ಈ 19 ಕಿಲೋಮೀಟರ್ ಉದ್ದದ ಸೇತುವೆಯ ಮೂಲಕ ನೇರವಾಗಿ ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದ ಗಡಿಗಳಿಗೆ ತಲುಪಬಹುದು. ಇದು ಚೀನಾದ ವಿಸ್ತರಣವಾದಕ್ಕೆ ಭಾರತ ಹಾಕಿರುವ ಚೆಕ್ಮೇಟ್. ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ನ ಮೂಲಕ ಪ್ರಪಂಚವನ್ನ ಸಾಲದಲ್ಲಿ ಮುಳುಗಿಸ್ತಾ ಇದ್ರೆ, ಭಾರತ ಮಾತ್ರ ಜಪಾನ್ ನೊಂದಿಗೆ ಸೇರಿ ಒಂದು ನಂಬಿಕೆಯ ಕೋಟೆಯನ್ನ ನಿರ್ಮಿಸಿದೆ. ಜಪಾನ್ಗೆ ಸೇರಿದ JICA ಅಂದ್ರೆ ಜಪಾನ್ ಇಂಟರ್ನ್ಯಾಷನಲ್ ಕೋ ಆಪರೇಷನ್ ಏಜೆನ್ಸಿ ಈ ಪ್ರಾಜೆಕ್ಟ್ಗೆ ಕೇವಲ ಹಣವನ್ನಷ್ಟೇ ಕೊಟ್ಟಿಲ್ಲ, ತಮ್ಮ ದೇಶದಲ್ಲೂ ಯಾರಿಗೂ ಹೇಳದ ಆಂಟಿ ಸಿಸ್ಮಿಕ್ ಅಂದ್ರೆ ಭೂಕಂಪ ತಡೆಗಟ್ಟುವ ತಂತ್ರಜ್ಞಾನವನ್ನ ಭಾರತಕ್ಕೆ ನೀಡಿದೆ. ಈ ಸೇತುವೆ ಸ್ತಂಭಗಳು ಭೂಮಿಯೊಳಗೆ 20 ಅಂತಸ್ತುಗಳಷ್ಟು ಆಳಕ್ಕೆ ಹೋಗಿವೆ. ರಿಕ್ಟರ್ ಸ್ಕೇಲ್ ನಲ್ಲಿ 8.0 ತೀವ್ರತೆಯ ಭೂಕಂಪ ಬಂದ್ರು ಅಥವಾ ಬ್ರಹ್ಮಪುತ್ರ ಉಗ್ರ ರೂಪ ತಾಳಿದ್ರು ಸಹ ಈ ಸೇತುವೆ ಒಂದು ಇಂಚು ಕೂಡ ಕದಲುವುದಿಲ್ಲ. ಚೀನಾ ಮಾಡುವ ಸೇತುವೆಗಳು ಪೇಪರ್ ಮನೆಗಳಂತೆ ಕುಸಿಯುತ್ತಿರುವಾಗ ಭಾರತೀಯ ಇಂಜಿನಿಯರಿಂಗ್ ನ ಅದ್ಭುತ ಈ ಪ್ರಪಂಚಕ್ಕೆ ದಿಕ್ಸೂಚಿಯಾಗಿ ನಿಲ್ತಾ ಇದೆ. ಸ್ನೇಹಿತರೆ, ಈ ಸೇತುವೆ ಕೇವಲ ಸಾಮಾನ್ಯ ಜನರಿಗೆ ಅಂದ್ಕೊಂಡ್ರೆ ನೀವು ತಪ್ಪು ಮಾಡಿದಂತೆ. ಈ ಸೇತುವೆಯ ಡಿಸೈನ್ ಎಷ್ಟು ಬಲಿಷ್ಠವೆಂದರೆ ಇದ್ರ ಮೇಲೆ ಒಂದೇ ಬಾರಿಗೆ ಡಜನ್ ಗಟ್ಟಲೆ ಟ್ಯಾಂಕುಗಳು ಅಂದ್ರೆ ಭೀಷ್ಮ, ಅರ್ಜುನ ಟ್ಯಾಂಕುಗಳು ಮತ್ತು ಬ್ರಹ್ಮೋಸ್ ಮಿಸೈಲ್ ಲಾಂಚರ್ಗಳು ಪೂರ್ಣ ವೇಗದಲ್ಲಿ ದಾಟಬಹುದು. ಹಿಂದೆ ಅಸ್ಸಾಂನಿಂದ ಮೇಘಾಲಯಕ್ಕೆ ಹೋಗಲು 212 ಕಿಲೋಮೀಟರ್ ಸುತ್ತು ಹಾಕಬೇಕಾಗಿತ್ತು. ಅದಕ್ಕೆ 8 ಗಂಟೆಗಳ ಸಮಯ ಬೇಕಾಗ್ತಾ ಇತ್ತು. ಆದ್ರೆ ಈಗ ಭಾರತ ಆ 8 ಗಂಟೆಗಳ ನರಕವನ್ನ ಕೇವಲ 20 ನಿಮಿಷಗಳ ಪ್ರಯಾಣವನ್ನಾಗಿ ಬದಲಾಯಿಸಿದೆ. ಅಂದರೆ ನಮ್ಮ ಸೇನೆ ಈಗ ಮಿಂಚಿನ ವೇಗದಲ್ಲಿ ಚೀನಾದ ಗಡಿಗೆ ತಲುಪಬಹುದು. ಇದನ್ನ ಕೇಳಿದ ಚೀನಾ ಜನರಲ್ ಗಳಿಗೆ ಈಗ ನಿದ್ರೆ ಬರ್ತಿಲ್ಲ. ಅದಕ್ಕೆ ಅವರು ತಮ್ಮ ಗಡಿಯಲ್ಲಿ ಚಲನೆಗಳನ್ನು ಹೆಚ್ಚಿಸ್ತಾ ಇದ್ದಾರೆ. ಆದ್ರೆ ಭಾರತ ಕಟ್ಟಿದ ಈ ರಹಸ್ಯ ಗೋಡೆಯನ್ನ ಅವರು ಏನು ಮಾಡಲಾರರು. ನಾವು ಇತಿಹಾಸವನ್ನ ಒಮ್ಮೆ ನೆನಪಿಸಿಕೊಳ್ಬೇಕು. 1962ರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದಾಗ ಈಶಾನ್ಯ ರಾಜ್ಯಗಳಲ್ಲಿ ಸರಿಯಾದ ರಸ್ತೆಗಳು, ಸೇತುವೆಗಳು ಇರಲಿಲ್ಲ. ನಮ್ಮ ಸೈನಿಕರು ಕಾಲ್ನಡಿಗೆಯಲ್ಲಿ ಪರ್ವತಗಳನ್ನ ಏರಬೇಕಾಯ್ತು. ಆ ದೌರ್ಬಲ್ಯವನ್ನ ಚೀನಾ ಸರಿಯಾಗಿ ಬಳಸ್ಕೊಂತು. ಆದ್ರೆ ಆ ತಪ್ಪನ್ನ ಮತ್ತೆ ಮರುಕಳಿಸಬಾರದು ಎಂದು ಭಾರತ ಪ್ರತಿಜ್ಞೆ ಮಾಡಿದೆ. ಕಳೆದ 10 ವರ್ಷಗಳಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ರೆ BRO ಬಜೆಟ್ ಅನ್ನ 400% ಹೆಚ್ಚಿಸಿದ್ರ ಹಿಂದಿನ ಉದ್ದೇಶ ಇದೆ. ಈಗ ಚೀನಾ ನಮ್ಮನ್ನ ಭಯಪಡಿಸ್ತಾ ಇಲ್ಲ. ಭಾರತ ಮಾಡುತ್ತಿರುವ ರಸ್ತೆಗಳನ್ನ ನೋಡಿ ಚೀನಾನೇ ಭಯಪಡ್ತಿದೆ. ಇದು ಭೂತಾನ್ ಮತ್ತು ಬಾಂಗ್ಲಾದೇಶದ ನಡುವೆ ವಾಣಿಜ್ಯಕ್ಕೆ ಹೊಸ ರಸ್ತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ರಾಜಕೀಯ ವಾಸ್ತವ ಏನಂದ್ರೆ ಭಾರತ ತನ್ನ ಆಕ್ಟ್ ಈಸ್ಟ್ ಪಾಲಿಸಿಯ ಮೂಲಕ ಮಯನ್ಮಾರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಂತಹ ದೇಶಗಳಿಗೆ ಪರ್ಯಾಯ ಮಾರ್ಗವನ್ನ ತೋರಿಸುತ್ತಿದೆ. ಚೀನಾದ ಏಕಾಧಿಪತ್ಯಕ್ಕೆ ಅಂತ್ಯಗೀತೆ ಹಾಡುತ್ತಾ ಭಾರತ ಏಷ್ಯಾ ಖಂಡಕ್ಕೆ ಹೊಸ ನಾಯಕನಾಗಿ ಅವತರಿಸ್ತಾ ಇದೆ. ಅಮೆರಿಕವು ಈಗ ಭಾರತದ ವಿಜಯವನ್ನು ನೋಡಿ ಮೌನವಾಗಿರ್ಬೇಕಾಗಿದೆ. ಯುದ್ಧ ಮತ್ತು ತಂತ್ರಜ್ಞಾನವನ್ನ ಬದಿಗಿಟ್ರೆ ಈ ಸೇತುವೆ ಲಕ್ಷಾಂತರ ಸಾಮಾನ್ಯ
ಜನರ ಕಣ್ಣೀರು ಒರೆಸಿದೆ. ವೈದ್ಯಕೀಯ ಅತ್ಯವಸರ ಚಿಕಿತ್ಸೆ ಬೇಕಾದ ರೋಗಿಗಳು 8 ಗಂಟೆಗಳ ಪ್ರಯಾಣ ಮಾಡಲಾಗದೆ ದಾರಿಯಲ್ಲಿ ಸಾವನ್ನಪ್ತಾ ಇದ್ರು. ಈಗ 8 ಗಂಟೆಗಳ ಪ್ರಯಾಣ 20 ನಿಮಿಷಗಳ ಡ್ರೈವ್ ಆಗಿದೆ. ಇನ್ನು ಎಜುಕೇಶನ್ ಬಗ್ಗೆ ಮಾತನಾಡಿದ್ರೆ ವಿದ್ಯಾರ್ಥಿಗಳು ಮೇಘಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಸ್ಸಾಂಗೆ ಬರಬೇಕಾದ್ರೆ ತುಂಬಾನೇ ಕಷ್ಟ ಪಡ್ತಾ ಇದ್ರು. ಈಗ ಅಡೆತಡೆಗಳು ತೊಲಗಿವೆ. ರೈತರು ಅಸ್ಸಾಂ ಟೀ ಮತ್ತು ಮೇಘಾಲಯದಲ್ಲಿ ಬೆಳೆಯುವ ಬೆಳೆಗಳನ್ನ ಈಗ ತಾಜಾವಾಗಿ ಪ್ರಪಂಚ ಮಾರುಕಟ್ಟೆಗೆ ತಲುಪಿಸಬಹುದು. ಇದು ನಮ್ಮ ದೇಶದ ಹೊಸ ಆರ್ಥಿಕ ಕ್ರಾಂತಿ. ರಾಜಕೀಯ ವಾಸ್ತವ ಏನಂದ್ರೆ ಪ್ರಧಾನಿ ಮೋದಿ ಅವರು 2047ರ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಈ ದುಬ್ರಿ ಪುಲ್ಬಾರಿ ಸೇತುವೆ ಆ ಗುರಿಗೆ ಒಂದು ಬಲವಾದ ಬುನಾದಿಯಾಗಿದೆ. ಕೇವಲ ನಗರಗಳಲ್ಲಿ ಮಾತ್ರವಲ್ಲ, ದೇಶದ ಮಾರುಮೂಲೆಗಳಲ್ಲೂ ಮೂಲಭೂತ ಸೌಲಭ್ಯಗಳು ಇದ್ರೆ ದೇಶ ಬೆಳೆಯುತ್ತದೆ. ಚೀನಾ ತನ್ನ ಸಾಲಗಳ ಮೂಲಕ ಇತರ ದೇಶಗಳನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ರೆ, ಭಾರತ ಮಾತ್ರ ತನ್ನ ಸ್ವಂತ ಬಲದಿಂದ ಮತ್ತು ಜಪಾನ್ ನಂತಹ ನಂಬಿಕೆಯ ಮಿತ್ರರೊಂದಿಗೆ ಸೇರಿ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ. ವಿಶ್ಲೇಷಕನ ಅಭಿಪ್ರಾಯ, ಚೀನಾದ ಭಯ ಎಲ್ಲಿದೆ? ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನಾನು ಹೇಳುವುದು ಏನಂದ್ರೆ, ಚೀನಾಗಿರುವ ಅತಿ ದೊಡ್ಡ ಭಯ ಭಾರತದ ಇಂಡೋ ಪೆಸಿಫಿಕ್ ವ್ಯೂಹ. ಜಪಾನ್ ಈ ಪ್ರಾಜೆಕ್ಟ್ಗೆ ಹೂಡಿಕೆ ಮಾಡಿದೆ ಅಂದ್ರೆ ಅದರ ಅರ್ಥ ಭಾರತಕ್ಕೆ ವ್ಯೂಹಾತ್ಮಕ ಬೆಂಬಲ ನೀಡುತ್ತಿದೆ ಎಂದು. ಬ್ರಹ್ಮಪುತ್ರ ನದಿಯ ಮೇಲೆ ಭಾರತ ಸಾಧಿಸಿದ ಈ ಗೆಲುವು ಹಿಮಾಲಯದಲ್ಲಿ ಚೀನಾದ ಬೆಳೆ ಬೇಯುವುದಿಲ್ಲ ಎಂದು ಭಾರತ ಕೊಡುತ್ತಿರುವ ಗಟ್ಟಿ ಸಂದೇಶ ಇದು. ಈ ಸೇತುವೆ ಒಂದು ಸೈಲೆಂಟ್ ಡಿಫೆನ್ಸ್ ಅಸೆಟ್. ಇದರ ಬಲವನ್ನ ನೋಡಿ ಅಮೆರಿಕ ಸೈನಿಕ ತಜ್ಞರು ಕೂಡ ಭಾರತವನ್ನ ಹೊಗಳ್ತಾ ಇದ್ದಾರೆ. 2028ರ ವೇಳೆಗೆ ಈ ಸೇತುವೆ ಪೂರ್ಣ ಸ್ಥಿತಿಯಲ್ಲಿ ಲಭ್ಯವಾಗುತ್ತೆ. ಬಹುಶಃ ಅದಕ್ಕಿಂತ ಮುಂಚೆಯೇ ಬರಬಹುದು. ಆ ದಿನ ಭಾರತದ ಪ್ರಧಾನಿ ಈ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸುವಾಗ ಅದು ಕೇವಲ ಸೇತುವೆಯ ಉದ್ಘಾಟನೆಯಲ್ಲ, ಅದು ಚೀನಾದ ಅಹಂಕಾರಕ್ಕೆ ಅಂತಿಮ ಯಾತ್ರೆ. ನಾವು ಯಾರಿಗೂ ಭಯಪಡುವ ಸ್ಥಿತಿಯಲ್ಲಿ ಇಲ್ಲ. ಪರ್ವತಗಳನ್ನ ಸೀಳಿಸಿ ರಸ್ತೆ ಮಾಡಬಲ್ಲೆವು, ನದಿಗಳನ್ನ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳ ಈ ಸೇತುವೆ ಭಾರತೀಯ ಜಾತಿಯ ಧೈರ್ಯಕ್ಕೆ ಇದೊಂದು ನಿದರ್ಶನ. ಭಾರತೀಯ ಇಂಜಿನಿಯರ್ಗಳು ಮತ್ತು ಕೂಲಿಗಳು 40 ಡಿಗ್ರಿ ಬಿಸಿಲಿನಲ್ಲಿ ಹಾಗೂ ಭಯಂಕರ ಮಳೆಯಲ್ಲಿ ಮಾಡಿದ ಈ ತಪಸ್ಸು ವ್ಯರ್ಥವಾಗುವುದಿಲ್ಲ. ಈ ಸೇತುವೆ ನಿರ್ಮಾಣದಲ್ಲಿ ಬಳಸಿದ ತಂತ್ರಜ್ಞಾನದ ಬಗ್ಗೆ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇದನ್ನ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಅಂದ್ರೆ SCC ಎಂದು ಕರೀತಾರೆ. ಸಾಮಾನ್ಯವಾಗಿ ಸೇತುವೆ ಸ್ತಂಭಗಳನ್ನ ಕಟ್ಟುವಾಗ ಕಾಂಕ್ರೀಟ್ ಅನ್ನ ವೈಬ್ರೇಟರ್ ಗಳಿಂದ ಸೆಟ್ ಮಾಡಬೇಕು. ಆದ್ರೆ ಬ್ರಹ್ಮಪುತ್ರದ ಉಗ್ರತೆಯ ಮುಂದೆ ಅದು ಅಸಾಧ್ಯ. ಅದಕ್ಕೆ ಭಾರತೀಯ ಇಂಜಿನಿಯರ್ಗಳು ಈ ವಿಶೇಷ ಕಾಂಕ್ರೀಟ್ ಅನ್ನ ಬಳಸಿದ್ರು. ಇದು ನೀರಿನ ಅಡಿಯಲ್ಲಿ ತನ್ನಷ್ಟಕ್ಕೆ ತಾನೇ ಸರಿಯಾಗಿ ಅಡ್ಜಸ್ಟ್ ಆಗಿ ಗ್ರಾನೈಟ್ ಬಂಡೆಗಿಂತ ಗಟ್ಟಿಯಾಗುತ್ತೆ. ಚೀನಾ ತನ್ನ ಸೇತುವೆಗೆ ಬಳಸುವ ಕಡಿಮೆ ಗುಣಮಟ್ಟದ ಮೆಟೀರಿಯಲ್ ನಿಂದ ಅವರ ಸೇತುವೆಗಳು 5 ವರ್ಷಕ್ಕೆ ಬೀಳ್ತಾ ಇವೆ. ಆದ್ರೆ ಭಾರತ ನಿರ್ಮಿಸುತ್ತಿರುವ ಈ ಸೇತುವೆ ಕನಿಷ್ಠ 100 ವರ್ಷಗಳ ಕಾಲ ಯಾವುದೇ ರಿಪೇರಿ ಇಲ್ಲದೆ ಹೆಮ್ಮೆಯಿಂದ ನಿಲ್ಲುತ್ತೆ. ಇದು ಭಾರತೀಯ ಗುಣಮಟ್ಟದ ಮಾನದಂಡಕ್ಕೆ ಒಂದು ನಿದರ್ಶನ. ಬಹಳಷ್ಟು ಜನರಿಗೆ ಒಂದು ಸಂದೇಹ ಬರಬಹುದು, ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಚೀನಾಗೆ ಯಾಕೆ ಮುಖ್ಯ? ಯಾಕಂದ್ರೆ ಆ 22 ಕಿಲೋಮೀಟರ್ ದಾರಿಯನ್ನ ಚೀನಾ ಒಂದು ಸಾರಿ ಮುಚ್ಚಿದ್ರೆ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಹೋಗುವ ರೈಲು ಮಾರ್ಗ ಮತ್ತು ರಸ್ತೆ ಮಾರ್ಗಗಳು ಸಂಪೂರ್ಣ ನಿಲ್ಲುತ್ತವೆ. ಹಿಂದೆ ಡೋಕ್ಲಾಂ ವಿವಾದ ನಡೆದ ಸಮಯದಲ್ಲಿ ಚೀನಾ ಇದೇ ಕುತಂತ್ರ ಮಾಡಿತ್ತು. ಆದ್ರೆ ಈ ದುಬ್ರಿ ಪುಲ್ಬಾರಿ ಸೇತುವೆ ಆ ಕುತಂತ್ರಕ್ಕೆ ಶಾಶ್ವತ ಪರಿಹಾರ. ಈ ಸೇತುವೆಯಿಂದ ಭಾರತಕ್ಕೆ ದಕ್ಷಿಣದಿಂದ ಹೊಸ ಪ್ರವೇಶ ದ್ವಾರ ಸಿಕ್ಕಿದೆ. ಒಂದು ವೇಳೆ ಉತ್ತರದ ಚಿಕನ್ ನೆಕ್ ಬ್ಲಾಕ್ ಮಾಡಿದ್ರೆ ನಮ್ಮ ಸೇನೆ ಈ ಸೇತುವೆಯ ಮೂಲಕ ಬಾಂಗ್ಲಾದೇಶ ಗಡಿಯನ್ನ ಅನುಸರಿಸಿ ನೇರವಾಗಿ ಯುದ್ಧರಂಗಕ್ಕೆ ತಲುಪಬಹುದು. ಅಂದರೆ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸುವುದು ಇನ್ನು ಯಾರಿಗೂ ಸಾಧ್ಯವಿಲ್ಲ. ಈ ಸೇತುವೆ ಕೇವಲ ರಕ್ಷಣೆಗಾಗಿ ಮಾತ್ರವಲ್ಲ, ಇದು ಆಗ್ನೇಯ ಏಷ್ಯಾದಲ್ಲಿ ಭಾರತವನ್ನ ಒಂದು ಟ್ರೇಡ್ ಹಬ್ ಆಗಿ ಮಾಡ್ತಾ ಇದೆ. ಭೂತಾನ್ ಮತ್ತು ನೇಪಾಳದಂತಹ ಭೂ ಪರಿವೇಷ್ಟಿತ ದೇಶಗಳಿಗೆ ಸಮುದ್ರ ಮಾರ್ಗ ಬೇಕಂದ್ರೆ ಕಲ್ಕತ್ತಾ ಅಥವಾ ಚೆಟ್ಟಿಗಾಂಗ್ ಬಂದರಿಗೆ ಬರಬೇಕು. ಈ ಸೇತುವೆ ಪೂರ್ಣವಾದ್ರೆ ಭೂತಾನಿಂದ ಸರಕು ನೇರವಾಗಿ ಬ್ರಹ್ಮಪುತ್ರವನ್ನ ದಾಟಿ ಬಾಂಗ್ಲಾದೇಶದ ಬಂದರಿಗೆ ಅತಿ ಕಡಿಮೆ ಸಮಯದಲ್ಲಿ ತಲುಪುತ್ತವೆ. ಇದರಿಂದ ಭಾರತ ಮಧ್ಯವರ್ತಿಯಾಗಿ ಇದ್ದು $ಬಿಲಿಯನ್ ಆದಾಯ ಗಳಿಸುತ್ತೆ. ಚೀನಾ ತನ್ನ ಒನ್ ಬೆಲ್ಟ್ ಒನ್ ರೋಡ್ ಮೂಲಕ ದೇಶಗಳನ್ನ ಸಾಲದಲ್ಲಿ ಮುಳುಗಿಸ್ತಾ ಇದ್ರೆ, ಭಾರತ ಈ ಸೇತುವೆಯ ಮೂಲಕ ದೇಶಗಳನ್ನ ಆರ್ಥಿಕವಾಗಿ ಬಲಪಡಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತ ತೆಗೆದುಕೊಂಡ ಈ ನಿರ್ಧಾರ ಚೀನಾವನ್ನ ತಡೆಯಬಲ್ಲದ? ನಮ್ಮ ದೇಶದಲ್ಲಿ ಇಂತಹ ಹೆಚ್ಚಿನ ಮೆಗಾ ಪ್ರಾಜೆಕ್ಟ್ಗಳು ಬರಬೇಕೆಂದು ನೀವು ಬಯಸ್ತೀರಾ? ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಸೇನೆ ಮತ್ತು ಇಂಜಿನಿಯರ್ಗಳ ಮೇಲೆ ನಿಮ್ಗೆ ಗೌರವವಿದ್ರೆ ಜೈ ಹಿಂದ್ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ಸಂಚಲನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.